ವಿಡಿಯೋ ನೋಡ್ತಾ ಇರುವಂಥ ಪ್ರತಿ ಒಬ್ಬರಿಗೂ ಕೂಡ ನಮಸ್ಕಾರ. ಆಲ್ರೆಡಿ ಈಗಾಗಲೇ ಬಾದಾಮಿ ಮತ್ತು ಐಹೊಳೆ ಇದೆಲ್ಲ ಆದ್ಮ್ಯಾಗ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರುವಂಥ ಮತ್ತೊಂದು ಪ್ಲೇಸ್ ಯಾವುದಂದ್ರೆ ಅದುವೇ ಪಟ್ಟದಕಲ್ಲು. ಇವತ್ತಿನ ಈ ವಿಡಿಯೋದೊಳಗೆ ಪಟ್ಟದಕಲ್ಲು ಒಳಗಿರುವಂಥ ಈ ಎಲ್ಲ ದೇವಾಲಯಗಳ ಬಗ್ಗೆ, ಅದರ ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಾಗ ತಿಳಿಮು. ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ, ಹಾಗೆ ನಿಮ್ಮೂರು ಯಾವುದಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಬರ್ರಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಮು. ಚಾಳುಕ್ಯರ ಕಾಲದಲ್ಲಿಯೇ ಈ ಪಟ್ಟದಕಲ್ಲು ಕೂಡ ನಿರ್ಮಾಣ ಆಗಿತ್ತಂತ ಹೇಳ್ತಾರೆ. ಅಂದ್ರೆ ಆವಾಗಿನ ಟೈಮ್ದಾಗೆ ಇಲ್ಲಿರುವಂಥ ಗುಡಿ ಗೋಪುರಗಳನ್ನು ಅವರು ಕಟ್ಟಿದರು. ಅದರಲ್ಲೂ ವಿಶೇಷವಾಗಿ ವಿಜಯಾದಿತ್ಯ ಮತ್ತು ಎರಡನೇ ವಿಕ್ರಮಾದಿತ್ಯ, ಹಾಗೆ ರಾಣಿ ಲೋಕಮಹಾದೇವಿ, ರಾಣಿ ತ್ರೈಲೋಕ್ಯ ಮಹಾದೇವಿ ಅವರ ಕಾಲದಲ್ಲಿ ಈ ಪಟ್ಟದಕಲ್ಲಿನ ವೈಭವ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತಂತ. ಚಾಳುಕ್ಯರ ರಾಜರ ಪಟ್ಟಾಭಿಷೇಕ ಈ ಜಾಗದ ಹಾಕಿತ್ತಂತ, ಹಾಗಾಗಿ ಇದಕ್ಕೆ ಪಟ್ಟದಕಲ್ಲು ಅಂತ ಹೆಸರು ಬಂತಂತ ಹೇಳ್ತಾರೆ. ಇನ್ನು ಈ ಪಟ್ಟದಕಲ್ಲು ಅನ್ನೋ ಏನು ಸ್ಥಳ ಐತಿ, ಇದಕ್ಕೆ ಟೋಟಲ್ ಆಗಿ ಎರಡು ಹೆಸರು ಅದಾವು. ಒಂದು ಕಿಸುವಳಲ್ ಮತ್ತು ಇನ್ನೊಂದು ರಕ್ತಪುರ ಅಂತ. ಆದರೆ ಜಾಸ್ತಿ ಜನ ಇದಕ್ಕೆ ಕರೆಯೋದು ಪಟ್ಟದಕಲ್ಲು ಅಂತ. ಅಂದ್ರೆ ಇಲ್ಲಿರುವಂಥ 9 ದೇವಾಲಯಗಳು ಶೈವ ಧರ್ಮದಾಗಿದ್ರೆ, ಇಲ್ಲಿಂದ ಸ್ವಲ್ಪ ದೂರದೊಳಗಿರುವಂಥ ಇನ್ನೊಂದು ದೇವಾಲಯ ಜೈನ ಧರ್ಮಕ್ಕೆ ಸಂಬಂಧಪಡ್ತೈತಿ. ಅಂದರೆ ಇಲ್ಲಿರುವಂಥ 9 ದೇವಾಲಯಗಳನ್ನು ಬಾದಾಮಿ ಚಾಳುಕ್ಯರು ಕಟ್ಟಿಸಿದ್ರ, ಇಲ್ಲಿಂದ ಸ್ವಲ್ಪ ದೂರ ಇರುವಂಥ ಆ ಒಂದು ಜೈನ ದೇವಾಲಯವನ್ನು ರಾಷ್ಟ್ರಕೂಟರು ಕಟ್ಟ್ಯಾರ ಅಂತ ಹೇಳ್ತಾರೆ. ಬಟ್ ಏನೇ ಇರಲಿ, ಇವಾಗ ಇಲ್ಲಿರುವಂಥ ಎಲ್ಲ ದೇವಾಲಯಗಳ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳಿಮು ಬರ್ರಿ. ಇನ್ನು ಆವಾಗಿನ ಕಾಲದಲ್ಲಿ ಇಲ್ಲಿರುವಂಥ ಮಲಪ್ರಭಾ ನದಿಯಲ್ಲಿ ರಾಜರು ಸ್ನಾನ ಮಾಡಿ ಈ ದ್ವಾರದ ಮೂಲಕ ಒಳಗಡೆ ಹೋಗಿ ತಮ್ಮ ಪಟ್ಟಾಭಿಷೇಕ ಮಾಡಿಸಿಕೊಳ್ತಾ ಇದ್ರಂತ. ಒಳಗೆ ಹೋಗ್ತಿದ್ದಂಗ ಇಲ್ಲಿ ಎಂಟ್ರೆನ್ಸಲ್ಲೇ ವಿರೂಪಾಕ್ಷ ದೇವಾಲಯ ಐತಿ. ಈ ದ್ವಾರದ ಜಾಗದಾಗ ಎಷ್ಟು ದೊಡ್ಡ ಶಾಸನಗಳನ್ನು ಬರ್ದಾರ ನೋಡ್ರಿ. ಈ ಶಾಸನದ ಅರ್ಥ ಏನಪ್ಪ ಅಂತಂದ್ರೆ, ಎರಡನೇ ವಿಕ್ರಮಾದಿತ್ಯ ಕಂಚಿಯನ್ನು 3 ಬಾರಿ ಗೆದ್ದಾಗ ಅದರ ನೆನಪಿಗೋಸ್ಕರ ಅವನ ಹೆಂಡತಿ ಲೋಕಮಹಾದೇವಿ ಈ ವಿರೂಪಾಕ್ಷ ದೇವಾಲಯವನ್ನು ನಿರ್ಮಿಸಿದ್ರು ಅಂತ ಇದರ ಬಗ್ಗೆ ಶಾಸನಗಳಲ್ಲಿ ಉಲ್ಲೇಖ ಮಾಡ್ಯಾರ. ಹಾಗೆ ಇಲ್ಲಿರುವ ಕಂಬಗಳು, ಶಿಲ್ಪಗಳು, ಮೂರ್ತಿಗಳನ್ನು ಕೆತ್ತಿರೋ ಎಷ್ಟೋ ಶಿಲ್ಪಿಗಳ ಹೆಸರುಗಳನ್ನು ಈ ಶಾಸನಗಳಲ್ಲಿ ಬರ್ದಾರ. ನೀವೇ ಯೋಚನೆ ಮಾಡಿರಿ. ಅಂದ್ರೆ ಈಗಾಗಲೇ ತಾಜ್ ಮಹಲ್ನ ಕಟ್ಟಿರುವಂಥ ಎಷ್ಟೋ ಜನರ ಕೈಗಳನ್ನು ಕತ್ತರಿಸಿದ್ರು ಅಂತ ನಾವು ಇದ್ರ ಬಗ್ಗೆ ಕತೆ ಕೇಳೇ ಇರ್ತೀವಿ. ಬಟ್ ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ನನಗೂ ಕೂಡ ಗೊತ್ತಿಲ್ಲ. ಆದರೆ ಇಲ್ಲಿ ಬಾದಾಮಿ ಚಾಳುಕ್ಯರ ದೇವಾಲಯಗಳಲ್ಲಿ ಮೂರ್ತಿಗಳನ್ನು ಕೆತ್ತಿರುವಂಥ ಎಷ್ಟೋ ಶಿಲ್ಪಿಗಳ ಹೆಸರುಗಳನ್ನು ಸ್ವತಃ ಶಾಸನಗಳಲ್ಲಿ ಬರೆಸಿ ಅವರಿಗೆ ಇನ್ನೂ ಪ್ರೋತ್ಸಾಹ ನೀಡ್ಯಾರ. ಒಂದು ರೀತಿ ಇದು ಬಾದಾಮಿ ಚಾಳುಕ್ಯರ ಅಂದರೆ ನಮ್ಮ ಕನ್ನಡಿಗರ ಒಳ್ಳೆಯ ಗುಣ ಅಂತಲೇ ಹೇಳ್ಬೋದು. ಇನ್ನು ಈ ದ್ವಾರ ಮಂಟಪದ ಒಳಗೆ ಹೋಗ್ತಿದ್ದಂಗ ಮೊದಲು ನಂದಿ ಮಂಟಪ ಐತಿ, ಅದರ ಮುಂದೆ ವಿರೂಪಾಕ್ಷ ದೇವಾಲಯ ಐತಿ. ಇದರ ಸುತ್ತಲೂ ಪೂರ್ತಿ ಕೋಟೆ ರೀತಿ ಇತ್ತು. ಬಟ್ ಪ್ರೆಸೆಂಟಾಗಿ ಈ ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ನಾವು ಕಾಣಬಹುದು ಅಷ್ಟೇ. ಇನ್ನು ಈ ವಿರೂಪಾಕ್ಷ ದೇವಾಲಯವನ್ನು ಆವಾಗಲೇ ಹೇಳಿದಂಗ ಎರಡನೇ ವಿಕ್ರಮಾದಿತ್ಯನಿಗೆ 2 ಹೆಂಡತಿಯರಿದ್ದರು. ಅವರಿಬ್ಬರು ಅಕ್ಕ ತಂಗಿನೇ. ಅದರಲ್ಲಿ ಮೊದಲ ರಾಣಿ ಲೋಕಮಹಾದೇವಿ 8ನೇ ಶತಮಾನದಲ್ಲಿ ದ್ರಾವಿಡ ಶೈಲಿಯಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರ. ಇವಾಗ ಒಳಗಡೆ ಹೋಗುಂಬರ್ರಿ. ಒಳಗೆ ಬರ್ತಿದ್ದಂಗ ಇಲ್ಲಿ ಸುಮಾರು ಬೃಹತ್ ಕಂಬಗಳು ಅದಾವು. ಎಲ್ಲ ಕಂಬಗಳ ಮ್ಯಾಗ ಆವಾಗಿನ ಕಾಲದ ಆಯುರ್ವೇದಿಕ್ ಔಷಧಿ ಚಿಕಿತ್ಸೆ ಬಗ್ಗೆ, ಆನೆಕಾಳಗ, ಸೈನಿಕರಿಂದ ಹಂದಿಬೇಟೆ, ರಾಮಾಯಣ, ಮಹಾಭಾರತ, ಭರತನಾಟ್ಯ ಹೀಗೆ ಎಷ್ಟೋ ಚಿತ್ರಗಳನ್ನು ಈ ಕಂಬಗಳ ಮ್ಯಾಗ ಕೆತ್ಯಾರ. ಹಾಗೆ 8ನೇ ಶತಮಾನದಲ್ಲಿ ಮೊದಲರ್ಧದಲ್ಲಿ ಇಡೀ ಭಾರತದಲ್ಲೇ ಕಟ್ಟಿದಂಥ ಅತಿ ದೊಡ್ಡ ದೇವಾಲಯ ಇದು ಆಗಿತ್ತಂತ. ಇನ್ನು ಇದು ಸಭಾಮಂಟಪ. ಇದು ಒಳಗಡೆ ಇರೋದು ಅಂತರಾಳ. ಇದು ಗರ್ಭಗುಡಿ. ಇಲ್ಲಿರುವಂಥ 9 ದೇವಾಲಯದಲ್ಲಿ ಪೂಜೆ ಆಗ್ತಾ ಇರುವಂಥ ಏಕೈಕ ದೇವಾಲಯ ಅಂದ್ರೆ ಅದು ಈ ವಿರೂಪಾಕ್ಷ ದೇವಾಲಯ. ಒಳಗಡೆ ನೋಡ್ರಿ, ಶಿವಲಿಂಗ ಎಷ್ಟು ದೊಡ್ಡದೈತಿ ಅಂತ. ಅದರ ಸುತ್ತಲೂ ಕಂಬಗಳನ್ನು ಕೆತ್ತನೆ ಮಾಡ್ಯಾರ. ಹಾಗೆ ಶಿವಲಿಂಗಕ್ಕೆ ಹೂಗಳಿಂದ ಮುಂದೆ ವಿಭೂತಿಯಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರಂತ. ಇದೆಲ್ಲ ನೋಡಿದಾಗ ಶಿವನ ಮೇಲಿರುವಂಥ ಭಕ್ತಿ ನಮಗೆ ಇನ್ನೂ ಜಾಸ್ತಿನೇ ಆಕೈತಿ ಹೊರತು ಕಮ್ಮಿ ಅಂತೂ ಆಗಲ್ಲ. ಒಂದು ರೀತಿ ಇಲ್ಲಿರುವಂಥ ಎಲ್ಲ ದೇವಾಲಯಗಳಲ್ಲಿ ತುಂಬಾ ವಿಜೃಂಭಣೆಯಿಂದ ಕಾಣುವಂಥ ಒಂದು ಅತಿ ದೊಡ್ಡ ದೇವಾಲಯ ಅಂದ್ರೆ ಅದು ಈ ವಿರೂಪಾಕ್ಷ ದೇವಾಲಯ ಅಂತ ಹೇಳ್ಬೋದು. ಇನ್ನು ಈ ವಿರೂಪಾಕ್ಷ ದೇವಾಲಯದ ಮುಂದೆ ಇರುವಂಥ ನಂದಿ ಮಂಟಪದಲ್ಲಿ ಒಂದು ಬೃಹತ್ ಆಕಾರದ ನಂದಿ ವಿಗ್ರಹವನ್ನು ನಾವು ನೋಡ್ಬೋದು. ಎಷ್ಟು ಶೈನಿಂಗ್ ಆಗಿ ಹೊಳೆಯಾಕತ್ತ ನೋಡ್ರಿ.
ಅದರ ಸುತ್ತಲೂ 4 ಬೃಹತ್ ಕಂಬಗಳದಾವು. ಆಲ್ಮೋಸ್ಟ್ ನಾವು ಈ ರೀತಿ ನಂದಿ ವಿಗ್ರಹವನ್ನು ಗುಡಿ ಒಳಗ ಗರ್ಭಗುಡಿಯ ಮುಂಭಾಗದಲ್ಲಿ ನೋಡ್ತೀವಿ. ಆದ್ರೆ ಈ ರೀತಿ ವಿಗ್ರಹಕ್ಕೆ ಸಪ್ರೇಟಾಗಿ ಒಂದು ಮಂಟಪವನ್ನು ಮಾಡಿರೋದು ಭಾಳ ಕಮ್ಮಿ ಜಾಗದಾಗ ನಾವು ನೋಡ್ಬೋದು. ಇನ್ನು ಈ ವಿರೂಪಾಕ್ಷ ದೇವಾಲಯದಿಂದ ಸ್ವಲ್ಪ ನೀವು ಹಿಂದಕ್ಕೆ ಬಂದ್ರೆ ಈ ಜಾಗದಲ್ಲೂ ಕೂಡ ಒಂದು ಬೃಹತ್ ದೇವಾಲಯ ಐತಿ. ಇದಕ್ಕೆ ಮಲ್ಲಿಕಾರ್ಜುನ ದೇವಾಲಯ ಅಂತ ಕರೀತಾರ. ಇದನ್ನು 2ನೇ ವಿಕ್ರಮಾದಿತ್ಯನ ಮತ್ತೊಬ್ಬ ಹೆಂಡತಿ ತ್ರೈಲೋಕ ಮಹಾದೇವಿಯು ನಿರ್ಮಾಣ ಮಾಡ್ತಾರ. ಹಾಗಾಗಿ ಇಲ್ಲಿರುವ ದೇವರಿಗೆ ತ್ರೈಲೋಕೇಶ್ವರ ಅಂತಲೂ ಕರೀತಾರ. ಈ ದೇವಾಲಯಕ್ಕೆ 3 ಮುಖಮಂಟಪಗಳು ಅದಾವು. ಅಂದ್ರೆ 3 ಕಡೆಯಿಂದನೂ ಈ ದೇವಾಲಯದ ಒಳಗಡೆ ನಾವು ಹೋಗ್ಬೋದು. ಇನ್ನು ಈ ದೇವಾಲಯದ ಒಳಗಡೆ ಬರ್ತಿದ್ದಂಗೆ ಇಲ್ಲಿ ಹಲವಾರು ಬೃಹತ್ ಕಂಬಗಳು ಅದಾವು. ಎಲ್ಲ ಕಂಬಗಳ ಮ್ಯಾಗ ವಿಭಿನ್ನ ರೀತಿಯ ಡಿಸೈನ್ ಮತ್ತು ಚಿತ್ರಗಳನ್ನು, ಹಾಗೆ ಗಂಡು ಹೆಣ್ಣಿನ ಸಂಬಂಧದ ಬಗ್ಗೆ ಸುಮಾರು ಕೆತ್ತನೆಗಳನ್ನು ಈ ಜಾಗದೊಳಗೆ ನಾವು ಕಾಣ್ಬೋದು. ಸಮುದ್ರ ಮಂಥನ ಆಗಿರ್ಬೋದು, ರಾಮಾಯಣ, ಮಹಾಭಾರತ, ಪುರಾಣಗಳ ಬಗ್ಗೆ, ಪಂಚತಂತ್ರ ಕಥೆಗಳ ಬಗ್ಗೆ, ಹೀಗೆ ಹಲವಾರು ಸನ್ನಿವೇಶಗಳನ್ನು ಈ ಒಂದೇ ದೇವಾಲಯದ ಒಳಗೆ ನಾವು ಕಾಣ್ತೀವಿ. ನೀವು ಇಲ್ಲಿಗೆ ಬಂದಾಗ ಎಲ್ಲನೂ ಗಮನವಿಟ್ಟು ನೋಡ್ರಿ, ಸಂಪೂರ್ಣವಾದ ಕಥೆಗಳನ್ನು ನೀವು ಈ ಕಂಬಗಳ ಮ್ಯಾಗ ಕಾಣ್ಬೋದು. ಹಾಗೆ ಇದು ಸಭಾಮಂಟಪ. ಇಲ್ಲೇನು ಕಾಣತ್ತದಲ್ಲ ಇದು ಅಂತರಾಳ, ಒಳಗಡೆ ಇರೋದು ಗರ್ಭಗುಡಿ. ಈ ಜಾಗದಾಗ ನೀವು ಗುಡಿಯಾಗ ನೋಡ್ರಿ, ಇಲ್ಲಿಗೂ ಕೂಡ ಒಂದು ಶಿವಲಿಂಗ ಐತಿ ಒಳಗೆ. ಆಲ್ಮೋಸ್ಟ್ ಒಳಗೆ ಪೂರ್ತಿ ಕತ್ಲೆ ಐತಿ. ಆದ್ರೆ ಈ ಗುಡಿಯೊಳಗೆ ಇರುವಂಥ ಈ ಶಿವಲಿಂಗಕ್ಕೆ ಯಾವುದೇ ರೀತಿ ಪೂಜೆ ಆಗಲ್ಲ. ಟೆಂಪಲ್ ಒಳಗೆ ವಿಡಿಯೋ ಎಲ್ಲ ಮಾಡಂಗಿಲ್ಲತ್ತ, ವಿಡಿಯೋ ಮಾಡೋಕೆ ಅಲವ್ ಇಲ್ಲತ್ತ. ಅವ್ರೇನು ಹೇಳತ್ತಾರಪ್ಪ ಅಂತಂದ್ರೆ, ಬೇಕಾದ್ರೆ ಗುಡಿ ವಿಡಿಯೋ ಮಾಡಿರಿ, ನಿಮ್ಮ ವಿಡಿಯೋ ಮಾಡ್ಕೊಳಂಗಿಲ್ಲ, ವ್ಲಾಗ್ ಎಲ್ಲ ಶೂಟ್ ಮಾಡಂಗಿಲ್ಲತ್ತ. ಇಲ್ಲಿ ಸಿಕ್ಕಾಪಟ್ಟೆ ತೊಂದರೆ. ಇಲ್ಲಿ ತನಕ ಬಂದು ವಿಡಿಯೋ ಮಾಡ್ಲಿರೆ ಹಾಗೆ ಹೋದೆ ಅಂದ್ರೆ ಎಲ್ಲ ಕೆಲಸ ಅರ್ಧಂಬರ್ಧ ಆದಂಗೇನೆ. ಅದೇ ಭಾಳ ಪ್ರಾಬ್ಲಮ್ ಬಂದದ ಈಗ ಇಲ್ಲಿ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಈಗಾಗಲೇ ಐಹೊಳೆ ಒಳಗಿರುವಂಥ ಹಲವಾರು ದೇವಾಲಯಗಳನ್ನು ಎಕ್ಸ್ಪ್ಲೋರ್ ಮಾಡೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಚಾನಲ್ ಒಳಗೆ ಚೆಕ್ ಮಾಡಿ ನೋಡ್ರಿ. ಐಹೊಳೆ ಒಳಗೆ ಇರುವಂಥ ದೇವಾಲಯಗಳನ್ನು ಮೊದಲು ಕಟ್ಟಿಸಿರ್ತಾರೆ ಇವರು ಬಾದಾಮಿ ಚಾಲುಕ್ಯರು. ಅದಾದ್ಮ್ಯಾಗ ಈ ಪಟ್ಟದಕಲ್ಲು ಬಾದಾಮಿ ಒಳಗೆ ದೇವಾಲಯಗಳನ್ನು ಅದನ್ನು ನೋಡಿ ಅದಕ್ಕಿಂತ ಇನ್ನೂ ಬೆಟರ್ ಆಗಿ ಕಟ್ಟೋಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಅಲ್ಲಿಗಿಂತ ಇಲ್ಲಿ ದೇವಾಲಯಗಳನ್ನು ಇನ್ನೂ ಬೃಹತ್ತಾಗಿ ಆಕಾರದಲ್ಲಾಗಿರ್ಬೋದು ಅಥವಾ ಶಿಲ್ಪಗಳ ಕೆತ್ತನೆಗಳಲ್ಲಾಗಿರ್ಬೋದು ಚೇಂಜಸ್ಗಳನ್ನು ಮಾಡ್ಯಾರಂತ ನಾವು ಈ ಜಾಗದಲ್ಲಿ ಕಾಣ್ಬೋದು. ಇವಾಗ ಇಲ್ಲಿಂದ ಮುಂದ್ಗಡೆ ಹೋಗೊಂಬರ್ರಿ. ಇನ್ನು ನಾವು ಮುಂದಕ್ಕೆ ಬರ್ತಿದ್ದಂಗೆ ಇಲ್ಲಿರುವಂಥ ದೇವಾಲಯದ ಹೆಸರು ಏನಪ್ಪ ಅಂತಂದ್ರೆ ಇದಕ್ಕೆ ಕಾಡ ಸಿದ್ದೇಶ್ವರ ಅಂತ ಕರೀತಾರ. ಇದನ್ನು ನಾಗರ ಶೈಲಿಯಲ್ಲಿ 8ನೇ ಶತಮಾನದಲ್ಲಿ ಕಟ್ಟ್ಯಾರ. ಒಳಗೆ ಸಭಾಮಂಟಪ ಮತ್ತು ಗರ್ಭಗುಡಿಯನ್ನು ನಾವು ನೋಡಬಹುದು. ಒಳಗೊಂದು ದೊಡ್ಡ ಶಿವಲಿಂಗ ಕೂಡ ಐತಿ. ಮತ್ತು ಈ ಜಾಗದಾಗ ಕೆಲವು ಶಿವಪಾರ್ವತಿ, ಬ್ರಹ್ಮ, ವಿಷ್ಣುವಿನ ಚಿತ್ರಗಳನ್ನು ಕೂಡ ನಾವು ನೋಡಬಹುದು. ಇನ್ನು ಈ ಜಾಗದಲ್ಲಿ ಇರುವಂಥ ಈ ದೇವಾಲಯಕ್ಕೆ ಗಳಗನಾಥ ದೇವಾಲಯ ಅಂತ ಕರೀತಾರ. ಇದನ್ನು 8ನೇ ಶತಮಾನದಲ್ಲಿ ನಾಗರ ಅಂದ್ರೆ ಇದನ್ನು ಉತ್ತರ ಭಾರತದ ಶೈಲಿಯಲ್ಲಿ ಕಟ್ಟ್ಯಾರ. ಈ ದೇವಾಲಯ ತೆಲಂಗಾಣ ರಾಜ್ಯದ ಆಲಂಪುರದಲ್ಲಿರುವ ಚಳುಕ್ಯರಿಂದ ನಿರ್ಮಿತವಾದ ನಾಗರ ದೇವಾಲಯಗಳ ರೀತಿ ಇದು ಹೋಲಿಕೆ ಆಕೈತಿ ಅಂತ ಹೇಳ್ತಾರ. ಇದರ ಮುಂದೆ ಪೂರ್ತಿ ಒಂದು ದೊಡ್ಡ ಮಂಟಪನೇ ಇತ್ತು. ಆದರೆ ಸದ್ಯಕ್ಕೆ ಇದು ಇಷ್ಟ ಉಳಿದೈತಿ. ಬಹುಶಃ ಇದ್ರ ಮ್ಯಾಗ ದಾಳಿಯಾದಾಗ ಎಲ್ಲ ಕೂಡ ನಾಶ ಆಗಿರ್ಬೋದು ಅಂತ ಅನ್ಕೋತೀನಿ. ಹಾಗೆ ಈ ಭಾಗದಲ್ಲಿ ಗಂಗಾ ಮತ್ತು ಯಮುನಾ ಮೇಲೆ ನಟರಾಜನ ಶಿಲ್ಪಗಳು ಕೂಡ ಅದಾವು. ಒಳಗ ಚಿಕ್ಕ ಅಂತರಾಳ ಮತ್ತು ಗರ್ಭಗುಡಿ, ಅದರಲ್ಲಿ ಒಂದು ಶಿವಲಿಂಗವನ್ನು ನಾವು ನೋಡಬಹುದು. ಇದರ ಹೊರಭಾಗದಲ್ಲಿ ಪ್ರದಕ್ಷಿಣೆ ಹಾಕಕ ಸುತ್ತಲೂ ಈ ರೀತಿ ಮಾಡ್ಯಾರ. ಇನ್ನು ಈ ಜಾಗದಿಂದ ಸ್ವಲ್ಪ ನೀವು ಮುಂದಕ್ಕೆ ಬಂದ್ರೆ ಇಲ್ಲಿರುವಂಥ ಈ ದೇವಾಲಯಕ್ಕೆ ಚಂದ್ರಶೇಖರ ದೇವಾಲಯ ಅಂತ ಕರೀತಾರ. ಆದ್ರೆ ಇದು ಭಾಳ ಸಾಂದ್ ಐತಿ. ಮೇಲೆ ಯಾವುದೇ ರೀತಿ ಗೋಪುರ ಇಲ್ಲ. ಬಹುಶಃ ಇದು ಕೂಡ ದಾಳಿಯಾದಾಗ ನಾಶ ಆಗಿರಬಹುದು ಅಂತ ಅನ್ಕೋತೀನಿ. ಇದನ್ನು 7ನೇ ಶತಮಾನದಲ್ಲಿ ಕಟ್ಟ್ಯಾರ. ಒಳಗಡೆ ಹೋಗ್ತಿದ್ದಂಗೆ ಚಿಕ್ಕ ಸಭಾಮಂಟಪ, ಅಂತರಾಳ, ಗರ್ಭಗುಡಿ ಇದನ್ನೆಲ್ಲ ನಾವು ನೋಡ್ಬೋದು. ಅದರೊಳಗೂ ಕೂಡ ಒಂದು ಶಿವಲಿಂಗ ಐತಿ. ಇನ್ನು ನನಗೆ ಈ ದೇವಾಲಯಗಳನ್ನು ಬಿಟ್ಟರೆ ಇಲ್ಲಿ ಸುತ್ತಮುತ್ತ ಇರುವಂಥ ಎಷ್ಟೋ ದೇವಾಲಯಗಳ ಅವಶೇಷಗಳ ನೋಡಿದ್ರೆ ಇಲ್ಲಿ ಕೂಡ ಬೇರೆ ಬೇರೆ ಜಾಗದಾಗ ಎಷ್ಟೋ ದೇವಾಲಯಗಳು ಇದ್ವು ಅಂತ ಅನ್ಕೋತೀನಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ದಾಳಿಯಾದಾಗ ಎಷ್ಟೋ ಸಣ್ಣ ಪುಟ್ಟ ದೇವಾಲಯಗಳು ಹಾಳಾಗ್ಯವು. ಆದರೂ ಉಳಿದಿರುವಂಥ ಇಷ್ಟು ದೇವಾಲಯಗಳಾದರೂ ನಾವು ನೋಡೋಕೆ ಸಿಗ್ತೈತೆ ಅಂತ ಅನ್ಕೋಬೋದು. ಇನ್ನು ಆ ಜಾಗದಿಂದ ಸ್ವಲ್ಪ ನಾವು ಮುಂದಕ್ಕೆ ಬಂದ್ರೆ ಇಲ್ಲಿರುವಂಥ ಈ ಮತ್ತೊಂದು ದೇವಾಲಯದ ಹೆಸರು ಏನಪ್ಪ ಅಂತಂದ್ರೆ ಇದಕ್ಕೆ ಸಂಗಮೇಶ್ವರ ದೇವಾಲಯ ಅಂತ ಕರೀತಾರ. ಸುಮಾರು 8ನೇ ಶತಮಾನದಲ್ಲಿ ದ್ರಾವಿಡ ಶೈಲಿಯಲ್ಲಿ ಈ ಸಂಗಮೇಶ್ವರ ದೇವಾಲಯವನ್ನು ಕಟ್ಟ್ಯಾರ. ಇದಕ್ಕೆ 2 ಕಡೆಯೂ ಪ್ರವೇಶ ದ್ವಾರ ಐತಿ. ಇಲ್ಲಿರುವ ಕಂಬಗಳ ಜಾಗಕ್ಕೆ ತೆರೆದ ಮುಖಮಂಟಪ ಅಂತ ಕರೀತಾರ.
ಒಳಗ ಮಹಾಮಂಟಪ, ಅಂತರಾಳ, ಗರ್ಭಗುಡಿ, ಸುತ್ತಲೂ ಪ್ರದಕ್ಷಿಣ ಪಥ ಐತಿ. ಎರಡನೇ ಕೀರ್ತಿವರ್ಮನ್ ತನ್ನ ಶಾಸನದಲ್ಲಿ ಈ ದೇವಾಲಯವನ್ನು ಕಟ್ಟಿಸಿದ್ದು ವಿಜಯೇಶ್ವರ ಅಂದ್ರ ವಿಜಯಾದಿತ್ಯ ಅಂತ ದಾಖಲೆ ಮಾಡ್ಯಾರ. ಅಂದ್ರೆ ಈ ಮಂಟಪದಲ್ಲಿ ಹಲವಾರು ಕಂಬಗಳದಾವು. ಇಲ್ಲಿ 4 ಬಾದಾಮಿ ಚಾಲುಕ್ಯರ ಶಾಸನ ಮತ್ತು 1 ಕಲ್ಯಾಣಿ ಚಾಲುಕ್ಯರ ಶಾಸನಗಳನ್ನು ನಾವು ನೋಡಬಹುದು. ಅಂದ್ರೆ ಈ ಕಂಬಗಳನ್ನು ಯಾರೆಲ್ಲ ಡೊನೇಟ್ ಮಾಡ್ಯಾರ, ಅದಕ್ಕೆ ಏನೆಲ್ಲ ದಾನವನ್ನು ಕೊಟ್ಟಾರ, ಅವರು ತಮ್ಮ ಕಂಬಗಳ ಮ್ಯಾಗ ಶಾಸನಗಳನ್ನು ಬರ್ಸ್ಕೊಂಡಾರ, ಅದನ್ನೇ ಇಲ್ಲಿ ಸುತ್ತಲೂ ನಾವು ನೋಡಬಹುದು. ಇನ್ನು ಗರ್ಭಗುಡಿ ಒಳಗ ಇರುವಂಥ ಶಿವಲಿಂಗವನ್ನು ಒಡೆದು ಹಾಕ್ಯಾರ. ಮ್ಯಾಗೆಲ್ಲ ನೋಡ್ಬೋದು ನೀವು. ಬಹುಶಃ ಇದ್ರ ಮ್ಯಾಗ ದಾಳಿ ಆದಾಗ ಶಿವಲಿಂಗವನ್ನು ಒಡೆದಿರಬಹುದು ಅಂತ ಅನ್ಕೋತೀನಿ. ಯಾಕಂದ್ರೆ ಇದ್ರ ಮ್ಯಾಗ ದಾಳಿ ಮಾಡಿದ್ದು ಯಾರಂತ ನಿಖರವಾಗಿ ಯಾವುದೇ ರೀತಿ ಮಾಹಿತಿ ಇಲ್ಲ. ಆದರೆ ದಾಳಿ ಆಗಿದ್ದಂತರೂ ನಿಜ. ಈ ದೇವಾಲಯದ ಸುತ್ತಲೂ ಹಲವಾರು ಶಿಲ್ಪಗಳು ಅದಾವ, ಬಟ್ ಯಾವುದೂ ಕೂಡ ಪೂರ್ತಿಯಾಗಿಲ್ಲ. ಇನ್ನೂ ಕಟ್ಟಬೇಕಾದ್ರೇ ಇದ್ರ ಮ್ಯಾಗ ದಾಳಿ ಆಗಿರಬಹುದು ಅಂತ ಅನ್ಕೋತೀನಿ. ಇನ್ನು ಇಲ್ಲಿಂದ ಸ್ವಲ್ಪ ನಾವು ಮುಂದಕ್ಕೆ ಬಂದ್ರೆ ಈ ಜಾಗದಲ್ಲಿರುವಂಥ ಈ ದೇವಾಲಯಕ್ಕೆ ಜಂಬುಲಿಂಗೇಶ್ವರ ದೇವಾಲಯ ಅಂತ ಕರೀತಾರ. ಆದ್ರೆ ಇದಂತೂ ಸಿಕ್ಕಾಪಟ್ಟೆ ಸಾಂದೈತಿ ಗುಡಿ. ಯಾಕಪ್ಪ ಅಂತಂದ್ರೆ ಇದ್ರ ಮ್ಯಾಗೂ ದಾಳಿಯಾದಾಗ ಎಲ್ಲ ಹಾಳಾಗೈತಿ, ಆದರೆ ನಾಶ ಆಗಿ ಇದು ಸ್ವಲ್ಪ ಮಾತ್ರ ಉಳಿದದ. ಇನ್ನು ಇದ್ರೊಳಗೆ ಹೋಗ್ತಿದ್ದಂಗ ಇದು ಅಂತರಾಳ ಮತ್ತು ಒಳಗಡೆ ಇರುವುದಂತೂ ಗರ್ಭಗುಡಿ. ಇದರೊಳಗೂ ಒಂದು ಚಿಕ್ಕ ಶಿವಲಿಂಗವನ್ನು ನಾವು ನೋಡಬಹುದು. ಆಲ್ಮೋಸ್ಟ್ ಇದರ ಸುತ್ತಮುತ್ತ ಮಂಟಪ ಎಲ್ಲ ಇತ್ತ ಅನ್ಕೋತೀನಿ, ಬಟ್ ಪ್ರೆಸೆಂಟಾಗಿ ಇಷ್ಟು ಗರ್ಭಗುಡಿಯ ಭಾಗ ಮಾತ್ರ ಉಳಿದದ. ಮ್ಯಾಗ ಗೋಪುರ ಅಂತೂ ಇಲ್ಲ. ಇನ್ನು ಈ ಜಾಗದಲ್ಲಿ ಇರುವಂಥ ಈ ದೇವಾಲಯಕ್ಕೆ ಕಾಶಿ ವಿಶ್ವೇಶ್ವರ ದೇವಾಲಯ ಅಂತ ಕರೀತಾರ. 8ನೇ ಶತಮಾನದಲ್ಲಿ ಇದನ್ನು ನಾಗರ ಶೈಲಿಯಲ್ಲಿ ನಿರ್ಮಾಣ ಮಾಡ್ತಾರ. ಇದರ ಮುಂದೆನೂ ಕೂಡ ಮಂಟಪ ಎಲ್ಲ ಇತ್ತು, ಬಟ್ ಅದನ್ನು ಕೂಡ ಪೂರ್ತಿ ನಾಶ ಆಗಿ ಒಳಗಿವಾಗ ಸಭಾಮಂಟಪ, ಅಂತರಾಳ, ಗರ್ಭಗುಡಿ, ಅದರೊಳಗೆ ಒಂದು ಶಿವಲಿಂಗವನ್ನು ನಾವು ನೋಡಬಹುದು. ಈ ಗುಡಿ ಒಳಗೂ ಕೂಡ ಕಂಬಗಳ ಮ್ಯಾಗ ಶಿವ ಪಾರ್ವತಿ ಮತ್ತು ಪೌರಾಣಿಕ ಕೆಲವು ಕೆತ್ತನೆಗಳನ್ನು ನಾವು ನೋಡಬಹುದು. ಇನ್ನು ಇದೆಲ್ಲ ಆದ್ಮ್ಯಾಗ ಈ ದ್ವಾರ ಮಂಟಪದಿಂದ ಸ್ವಲ್ಪ ನೀವು ನಡ್ಕೊಂಡು ಈ ಕಡೆ ಬಂದ್ರೆ ಇಲ್ಲಿರುವಂಥ ಈ ದೇವಾಲಯಕ್ಕೆ ಪಾಪನಾಥ ದೇವಾಲಯ ಅಂತ ಕರೀತಾರ. ಇದನ್ನು 8ನೇ ಶತಮಾನದಲ್ಲಿ ನಾಗರ ಶೈಲಿಯಲ್ಲಿ ನಿರ್ಮಾಣ ಮಾಡ್ತಾರ. ಇದು ಮುಖಮಂಟಪ. ಒಳಗಡೆ ಹೋಗ್ತಿದ್ದಂಗ ಇಲ್ಲಿಯೂ ಕೂಡ ಹಲವಾರು ಕಂಬಗಳು ಅದಾವು. ಆದ್ರೆ ಕಂಬಗಳ ಮ್ಯಾಗ ಯಾವುದೇ ರೀತಿ ಶಾಸನ ಆಗಿರಲಿ, ಕೆತ್ತನೆ ಆಗಿರಲಿ, ಚಿತ್ರಗಳು ಯಾವುದೂ ಕೂಡ ಇಲ್ಲ. ಯಾಕಿಲ್ಲಪ್ಪ ಅಂತಂದ್ರೆ ಬಹುಶಃ ಇದು ಏನಾದರೂ ಕೆತ್ತನೆ ಮಾಡೋ ಸಮಯದಾಗೆ ಇದ್ರ ಮ್ಯಾಗ ದಾಳಿ ಆಗಿರಬಹುದು, ಅಥವಾ ಇದನ್ನು ತುಂಬ ಲೇಟಾಗಿ ದೇವಾಲಯವನ್ನು ನಿರ್ಮಾಣ ಮಾಡಿರಬಹುದು ಅಂತ ಅನ್ಕೋತೀನಿ. ಯಾಕಂದ್ರೆ ಇಲ್ಲಿರುವಂಥ ಕಂಬಗಳ ಮ್ಯಾಗ, ಗುಡಿಯ ಮ್ಯಾಗ ಹೊರಗಡೆ ಭಾಗದಲ್ಲಿ ಸ್ವಲ್ಪ ಕೆತ್ತನೆಗಳು ಬಿಟ್ಟರೆ ಒಳಗೆ ಯಾವುದೇ ರೀತಿ ಕೆತ್ತನೆಗಳು ಇಲ್ಲ. ಇನ್ನು ಒಳಗಡೆ ಈ ಜಾಗದಲ್ಲಿ ಒಂದು ನಂದಿ ವಿಗ್ರಹ ಕೂಡ ಐತಿ. ಆದ್ರೆ ಅದ್ರ ಮ್ಯಾಗ ದಾಳಿ ಮಾಡಿ ಅರ್ಧ ಅದನ್ನು ಕೂಡ ಒಡೆದು ಹಾಕ್ಯಾರ. ಹಾಗೆ ಒಳಗೆ ಬಂದ್ವಿ ಅಂದ್ರೆ ಈ ಜಾಗದಲ್ಲಿ ಬೆಳಕ ಮತ್ತು ಗಾಳಿ ಎಲ್ಲ ಬರಕ ಕಿಟಕಿಗಳನ್ನು ನೋಡ್ರಿ ಎಷ್ಟು ಕ್ರಿಯೇಟಿವ್ ಆಗಿ ಆವಾಗಿನ ಕಾಲದಲ್ಲೇ ನಿರ್ಮಾಣ ಮಾಡ್ಯಾರಂತ. ಇನ್ನು ಈ ಗರ್ಭಗುಡಿಯ ಸುತ್ತಲೂ ಪ್ರದಕ್ಷಿಣೆ ಎಲ್ಲ ಹಾಕ್ಬೋದು. ಒಳಗೆ ಒಂದು ಬೃಹತ್ ಆಕಾರದ ಶಿವಲಿಂಗ ಕೂಡ ಐತಿ. ಹಾಗೆ ದೇವಾಲಯದ ಹೊರಭಾಗದಲ್ಲಿ ಹಲವಾರು ಮೂರ್ತಿಗಳನ್ನು ಈ ಜಾಗದಲ್ಲಿ ನಾವು ನೋಡಬಹುದು. ಇಲ್ಲಿರುವಂಥ 8 ದೇವಾಲಯಗಳಾದ್ಮ್ಯಾಗ ಬರುವಂಥ ಕೊನೆಯ ದೇವಾಲಯ 9ನೇ ದೇವಾಲಯ, ಅದು ಈ ಪಾಪನಾಥ ದೇವಾಲಯ ಅಂತ ಕರಿಬೋದು. ಇಷ್ಟೊತ್ತು ನಿಮಗೆ ಏನು ತೋರಿಸಿದ್ಯಾ, ಆ 9 ದೇವಾಲಯಗಳನ್ನು ನೋಡಿಕೊಂಡು ಬಾದಾಮಿಗೆ ಹೋಗೋ ದಾರಿಯಲ್ಲಿ ಸ್ವಲ್ಪ ನಾವು ಮುಂದಕ್ಕೆ ಬಂದ್ರೆ ಈ ಜಾಗದಲ್ಲಿ ಕಾಣುವಂಥ 10ನೇ ದೇವಾಲಯ ಅಂದ್ರೆ ರಾಷ್ಟ್ರಕೂಟರು ಕಟ್ಟಿರುವಂಥ ಈ ದೇವಾಲಯಕ್ಕೆ ಜೈನ ದೇವಾಲಯ ಅಂತ ಕರೀತಾರ. ನಿಮಗೆ ತೋರಿಸ್ತಿರೋ ಕೊನೆಯ ದೇವಾಲಯ ಇದು. ಕ್ರಿಸ್ತಶಕ 9ನೇ ಶತಮಾನದಲ್ಲಿ ದ್ರಾವಿಡ ಶೈಲಿಯಲ್ಲಿ ರಾಷ್ಟ್ರಕೂಟರು ಕಾಲದಲ್ಲಿ ಅವರು ನಿರ್ಮಾಣ ಮಾಡಿರುವಂಥ ದೇವಾಲಯ ಇದು. ಇನ್ನು ಒಳಗಡೆ ಬರ್ತಿದ್ದಂಗ ಇದು ಮುಖಮಂಟಪ. ಇಲ್ಲೂ ಕೂಡ ಬೃಹತ್ ಕಂಬಗಳು ಅದಾವು. ಆವಾಗಿನ ಕಾಲದಲ್ಲೇ ಸೋಫಾ ರೀತಿ ಜನರಿಗೆ ವಿಶ್ರಾಂತಿ ತಗೊಳಕ ಮತ್ತು ಕೂರಾಕ ಯಾವ ರೀತಿ ಕ್ರಿಯೇಟಿವ್ ಆಗಿ ಈ ಕಲ್ಲುಗಳನ್ನು ನಿರ್ಮಾಣ ಮಾಡ್ಯಾರ ನೋಡ್ರಿ. ಇನ್ನು 2 ಆನೆಗಳನ್ನು ಈ ಜಾಗದಲ್ಲಿ ಕೆತ್ಯಾರ. ಹಾಗೆ ಒಳಗೆ ನಾವು ಹೋಗ್ತಿದ್ದಂಗ ಇದು ಸಭಾಮಂಟಪ, ಇದು ಗರ್ಭಗುಡಿ. ಒಳಗಿರೋದು ಶಿವಲಿಂಗನೇ ಅಂತ ಅನ್ಕೋತೀನಿ. ಯಾಕಂದ್ರೆ ಈ ಜಾಗದಲ್ಲಿ ಇರುವಂಥ ಶಿವಲಿಂಗ ಸ್ವಲ್ಪ ಬೇರೆ ಆಕಾರದೊಳಗೆ ನಾವು ನೋಡ್ಬೋದು.
ಇದರ ಸುತ್ತಲೂ ಪ್ರದಕ್ಷಿಣೆ ಹಾಕಕ ಸ್ಥಳ ಕೂಡ ಐತಿ. ಅದರ ವಿಶೇಷ ಏನಪ್ಪ ಅಂತಂದ್ರೆ ಈ ದೇವಾಲಯದ ಮೇಲೆ ಮತ್ತೊಂದು ಗರ್ಭಗುಡಿ ಇತ್ತಂತ. ಮ್ಯಾಗ ಹೋಗಾಕ ಈ ಜಾಗದ ನೋಡ್ರಿ 9ನೇ ಶತಮಾನದಲ್ಲೇ ಕಲ್ಲಿನ ಏಣಿಗಳನ್ನು ಯಾವ ರೀತಿ ಕೆತ್ತನೆ ಮಾಡ್ಯಾರಂತ. ಇದೇ ರೀತಿ ಐಹೊಳೆ ಒಳಗೂ ಒಂದು ದೇವಾಲಯದ ಮ್ಯಾಗ ಮತ್ತೊಂದು ಗರ್ಭಗುಡಿ ಐತಿ. ಅಲ್ಲಿಗೂ ಹೋಗಾಕ ಇದೇ ರೀತಿ ಏಣಿಗಳನ್ನು ಮಾಡ್ಯಾರ. ನಾ ವಿಡಿಯೋದಾಗ ಆಲ್ರೆಡಿ ತೋರಿಸೀನಿ. ಅದೇ ರೀತಿ ನಾವು ಇಲ್ಲಿರುವಂಥ ಜೈನ ದೇವಾಲಯದ ಒಳಗೂ ಈ ಏಣಿಗಳನ್ನು ನೋಡಬಹುದು. ಇದರ ಮೂಲಕನೇ ಅವರೆಲ್ಲ ಮ್ಯಾಗ ಹೋಗ್ತಿದ್ರು. ಆದ್ರೆ ಇವಾಗ ಮ್ಯಾಗಿರುವಂಥ ಗರ್ಭಗುಡಿ ಅಲ್ಲಿ ಕಾಣಲ್ಲ. ಯಾಕಪ್ಪ ಅಂತಂದ್ರೆ ಬಹುಶಃ ದಾಳಿಯಾದಾಗ ಮೇಲಿರುವಂಥ ಪೂರ್ತಿ ಗರ್ಭಗುಡಿಯನ್ನು ನಾಶ ಮಾಡಿರಬಹುದು ಅಂತ ಅನ್ಕೋತೀನಿ. ಆದರೆ ಇಲ್ಲಿ ಭಾಳ ಕಮ್ಮಿ ಪ್ರವಾಸಿಗರು ಭೇಟಿ ಕೊಡ್ತಾರ. ಸ್ವಲ್ಪ ದೂರ ಇರೋ ಕಾರಣ ಮಂದಿಗೆ ಭಾಳ ಜನಕ್ಕೆ ಇದೆಲ್ಲ ದೇವಾಲಯ ಗೊತ್ತು ಇಲ್ಲದೇನೂ ಇರ್ಬೋದು. ಹಾಗಾಗಿ ಇಲ್ಲಿ ಭಾಳ ಜನ ಭೇಟಿ ಕೊಡಲ್ಲ. ನೋಡ್ರಿ, ಒಟ್ಟಿನಲ್ಲಿ ಈ ಪಟ್ಟದಕಲ್ಲು ಅನ್ನೋ ಈ ಸ್ಥಳದಾಗ 9 ಹಿಂದೂ ದೇವಾಲಯಗಳು, ಅದನ್ನು ಬಿಟ್ಟರೆ ದೂರದಲ್ಲಿ ಇರುವಂಥ ಈ ಒಂದು ಜೈನ ದೇವಾಲಯ, ಟೋಟಲ್ಲಾಗಿ 10 ದೇವಾಲಯಗಳನ್ನು ಈ ಜಾಗದಾಗ ನಾವು ನೋಡಬಹುದು. ಇಷ್ಟು ಪಟ್ಟದಕಲ್ಲು ಪ್ಲೇಸ್ ಒಳಗೆ ನಾನು ನಿಮಗೆ ತೋರಿಸಿರುವಂಥ ಎಲ್ಲ ದೇವಾಲಯಗಳ ಸಂಪೂರ್ಣ ಮಾಹಿತಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಮಾತ್ರ ವಿಡಿಯೋಗೆ ಲೈಕ್ ಮಾಡಿರಿ. ಇದೇ ರೀತಿ ಮುಂದಿನ ವಿಡಿಯೋದಾಗ ಒಂದು ಒಳ್ಳೆಯ ಕಂಟೆಂಟ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗುಮೋ. ಎಲ್ಲರಿಗೂ ಬಾಯ್.